ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮನೋಜ್ ಚಂದ್ರಪ್ಪ, ಕಾಂಗ್ರೆಸ್ ಮುಖಂಡರು, ಹೊಂಬೇಗೌಡನಗರ, ಬೆಂಗಳೂರು. ವರ್ಷದ ಮೊದಲ ಹಬ್ಬವಾದ ಮಕರ ಸಂಕ್ರಾಂತಿಯಂದು ನಗರದ ಗವಿಪುರದ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಶಿವಲಿಂಗಕ್ಕೆ ಸೂರ್ಯ ರಶ್ಮಿ ಸ್ಪರ್ಶಿಸಿತ್ತು. ಈ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಸೂರ್ಯ ದಕ್ಷಿಣ ಪಥದಿಂದ ಉತ್ತರಕ್ಕೆ ಪಥಸಂಚಲನ ಮಾಡುವ ವೇಳೆ ಸೂರ್ಯನ ಬೆಳಕು ನೇರವಾಗಿ ದೇವಸ್ಥಾನದ ಶಿವಲಿಂಗಕ್ಕೆ ರಶ್ಮಿ ಸ್ಪರ್ಶ ಮಾಡಿತು. ಈ ಕ್ಷಣಗಳು ಹೇಗಿದ್ವು ಇಲ್ಲಿದೆ ನೋಡಿ. ಐತಿಹಾಸಿಕ ಗವಿಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿ ಸ್ಪರ್ಶ. ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾದ ಲಕ್ಷಾಂತರ ಮಂದಿ. ಶಿವಲಿಂಗಕ್ಕೆ ಸೂರ್ಯ ಸ್ಪರ್ಶಿಸಿ ಪಥ ಬದಲಾವಣೆ. ಸಂಕ್ರಾಂತಿ ಆಚರಣೆಯನ್ನ ಇಡೀ ನಾಡಿನಾದ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಂತೂ ಮುಂಜಾನೆಯಿಂದಲೇ ಕೆಆರ್ ಮಾರ್ಕೆಟ್ಗಳಲ್ಲಿ ಖರೀದಿ ಭರಾಟೆ ಜೋರಾಗಿತ್ತು. ಈ ನಡುವೆ ನಗರದ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಬೆಳಗಿನಿಂದಲೂ ಜರುಗಿದ್ವು. ಇನ್ನು ಐತಿಹಾಸಿಕ ಪ್ರಸಿದ್ಧ ದೇವಾಲಯವಾದ ಗವಿಗಂಗಾಧರ ದೇವಾಲಯದಲ್ಲಿ ಇಂದು ಬೆಳಗ್ಗೆಯಿಂದಲೂ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು. ಸಾಮಾನ್ಯವಾಗಿ ಪೂರ್ವಾಭಿಮುಖವಾಗಿ ದೇವಸ್ಥಾನಗಳಿದ್ದರೆ ಪ್ರತಿನಿತ್ಯ ಸೂರ್ಯನ ಬೆಳಕು ಸ್ವಾಮಿ ಮೇಲೆ ಬೀಳುತ್ತೆ. ಪಶ್ಚಿಮಾಭಿಮುಖವಾಗಿದ್ದರೆ ಸೂರ್ಯ ಮುಳುಗುವಾಗ ಪ್ರತಿದಿನವೂ ಸ್ವಾಮಿ ಮೇಲೆ ಬೀಳುತ್ತೆ. ಇದು ಪೂರ್ವವೂ ಅಲ್ಲ ಪಶ್ಚಿಮವೂ ಅಲ್ಲ, ದಕ್ಷಿಣಾಭಿಮುಖವಾಗಿರುವಂಥ ಮೂಲಮೂರ್ತಿ. ಅಂಥ ಮೂಲಮೂರ್ತಿಯ ಮೇಲೆ ವರ್ಷಕ್ಕೆ ಒಮ್ಮೆ ದಕ್ಷಿಣಾಯನ ಪರ್ವದಿಂದ ಉತ್ತರಾಯಣ ಪರ್ವಕ್ಕೆ ಹೋಗುವಂಥ ಸೂರ್ಯ ಉತ್ತರಾಯಣವನ್ನು ಪ್ರವೇಶ ಮಾಡೋಕ್ಕೆ ಮುಂಚೆ ಸ್ವಾಮಿ ಪೂಜೆ ಮಾಡಿ ಸ್ವಾಮಿ ದರ್ಶನ ಮಾಡಿ ಆ 6 ತಿಂಗಳ ಕಾಲ ಎಲ್ಲ ವೈಭವಗಳನ್ನು ಸ್ವಾಮಿಗೆ ತಿಳಿಸಿ ಉತ್ತರಾಯಣದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಫಲಗಳನ್ನು ಕೊಡಬೇಕು ಅಂತ ಸ್ವಾಮಿ ಹತ್ರ ವಿಷಯ ತಿಳ್ಕೊಂಡು ತದನಂತರ ಮೂವ್ ಆಗೋದೇ ಬಹಳ ವೈಶಿಷ್ಟ್ಯವಾದ ಇದು. ಗವಿ ಗಂಗಾಧರೇಶ್ವರನಿಗೆ 5:19 ಸಮಯಕ್ಕೆ ರಶ್ಮಿ ಸ್ಪರ್ಶ. ದಕ್ಷಿಣದಿಂದ ಉತ್ತರಕ್ಕೆ ಪಥ ಬದಲಿಸಿದ ಸೂರ್ಯ. ಇನ್ನು ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿಗೆ ಸೂರ್ಯಾಭಿಷೇಕದ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಲಕ್ಷಾಂತರ ಭಕ್ತರು ಆಗಮಿಸಿ ಗಂಗಾಧರನ ದರ್ಶನ ಪಡೆದ್ರು. ಪ್ರತಿ ವರ್ಷದಂತೆ ಈ ವರ್ಷವೂ ಸರಿಯಾಗಿ 5:19ಕ್ಕೆ ಶಿವಲಿಂಗದ ಮೇಲೆ ಸೂರ್ಯಾಭಿಷೇಕವಾಯಿತು. ಸುಮಾರು 7 ನಿಮಿಷಗಳ ಕಾಲ ಸೂರ್ಯ ರಶ್ಮಿಗಳು ಶಿವಲಿಂಗಕ್ಕೆ ಸೂರ್ಯ ಚುಂಬನ ಮಾಡಿದ್ವು. ಈ ವೇಳೆ ಅರ್ಚಕರಿಂದ ನಿರಂತರವಾಗಿ ಕ್ಷೀರಾಭಿಷೇಕ ನಡೆಯಿತು. ಈ ಸಂಕ್ರಮಣ ಕಾಲದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಸೂರ್ಯ ಪಥ ಬದಲಾಯಿಸಿದನು. ಒಟ್ಟಾರೆ ಐತಿಹಾಸಿಕ ಗವಿ ಗಂಗಾಧರೇಶ್ವರ ದೇವಾಲಯ ಪ್ರಕೃತಿ ವಿಸ್ಮಯಕ್ಕೆ ಸಾಕ್ಷಿಯಾಯಿತು. ಸುಮಾರು 7 ನಿಮಿಷಗಳ ಕಾಲ ಸೂರ್ಯ ರಶ್ಮಿ ಶಿವಲಿಂಗದ ಮೇಲೆ ಅಭಿಷೇಕ ಮಾಡಿತು. ಈ ವಿಸ್ಮಯ ಕ್ಷಣಗಳನ್ನ ಲಕ್ಷಾಂತರ ಭಕ್ತರು ಕಣ್ತುಂಬಿಕೊಂಡ್ರು. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.